ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೇನಪ್ಪ ಅಂತ ಅಂದರೆ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ. ಗೈಸ್, ಇವನ್ ಮನೆ ಗೃಹ ಪ್ರವೇಶ ಅಂತೆ. ಇವಳನ್ನ ನೀಟಾಗಿ ಕರ್ದಿಲ್ಲ ಅಂತ ಇಬ್ರು ಕಿತ್ತಾಡ್ತವ್ರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೇನಪ್ಪ ಅಂತ ಅಂದರೆ ಕಾಲೇಜ್ಗೆ ಹೋಗಬೇಕು. ಫಸ್ಟ್ ಕಾಲೇಜ್ಗೆ ಹೋಗಿ ಮುಗಿಸ್ಕೊಂಡು ಬಂದ ಮೇಲೆ ಇವತ್ತೇನಪ್ಪ ಅಂತ ಅಂದರೆ ಸ್ಪೆಷಲ್ ವ್ಲಾಗ್ ಮಾಡ್ತಿರೋದಕ್ಕೆ ಅಪ್ಪ ಅಮ್ಮಂದು 25th ಆ್ಯನಿವರ್ಸರಿ ಇದೆ. ಸೊ ಅವ್ರಿಗೆ ಗೊತ್ತಿಲ್ಲದಂಗೆ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಊರಿಗೆ. ಕೇಕ್ ತಂದು ಕಟ್ ಅವ್ರು ಚಿಕ್ಕದಾಗಿ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿಬಿಟ್ಟು ಊಟ ಮಾಡಿಕೊಂಡು ಬರೋದು. ಇದೇ ಇವತ್ತಿನ ವ್ಲಾಗ್. ಸೊ ಪ್ಲೀಸ್ ವಿಡಿಯೋನ ಫುಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಇನ್ನೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಓಕೆ ಗೈಸ್, ಇವನ್ ಮನೆ ಗೃಹ ಪ್ರವೇಶ ಅಂತೆ. ಇವಳನ್ನ ನೀಟಾಗಿ ಕರ್ದಿಲ್ಲ ಅಂತ ಇಬ್ರು ಕಿತ್ತಾಡ್ತವ್ರು. ನಿಮ್ಗೇನಾರ ಗೊತ್ತಪ್ಪ ಇವಳು ಯಾವ ನಿಕ್ ನೇಮ್ ಇಟ್ಟವಳೆ ಅಂತ? ಪ್ರೈಸ್ ಇಲ್ಲ, ಸನ್ಮಾನ. ಆನೆ ಸೊಂಡಲ್ಲಿ ಹೊಡಿತಾ ಇರೋದು. ಈಗ ಏನಾಯ್ತು ಅಂತ ಮತ್ತೆ ಏನಕ್ಕೆ ಜಗಳ? ಯಾಕೋ ಏನೋ ಮಾಡಿದೆ. ಕಾಲೇಜು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಟೊಮೊಟೊ, ಈರುಳ್ಳಿ, ಸೊಪ್ಪುಗಳನ್ನೆಲ್ಲ ಎಷ್ಟು ಬೇಕೋ ಅಷ್ಟು ಅವ್ರ ಮನೆಯಲ್ಲೇ ಬೆಳ್ಕೊಬಿಡ್ತಾರೆ. ನೋಡಿ, ಇದು ತೋರಿಸಿದ್ರಲ್ಲ, ಇದು ಸಬ್ಸಿಗೆ ಸೊಪ್ಪು. ಆ ಕಡೆ ಅಲ್ಲಿ ಈರುಳ್ಳಿ ಹಾಕಿದ್ದಾರೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಹಾಕ್ಕೊಂಡಿದ್ದಾರೆ. ಬಂದು ನಾನು ತುಂಬಾ ದಿವಸ ಆಗೋಯ್ತು, ಅಂದರೆ ನಡ್ಕೊಂಡು ಹೋಗ್ತಾ ಇರಲಿಲ್ಲ. ಇವತ್ತು ನಡ್ಕೊಬರ್ತಾ ಇದ್ದೀನಿ. ಎಲ್ಲ ತುಂಬ ಚೆನ್ನಾಗಿತ್ತು ನಡ್ಕೊಂಡು ಹೋಗೋಕ್ಕೆಲ್ಲ. ಇವಾಗೆಲ್ಲ ಇದು ಪೈಪ್ ಹಾಕೋಕ್ಕೆ, ನೀರು ಹೋಗೋಕ್ಕೆಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಇವತ್ತೇನಪ್ಪ ಅಂದರೆ ಊರಿಗೆ ಹೋಗ್ತಾಯಿದ್ದೀನಿ. ಇವತ್ತು ನಮ್ಮ ಅಪ್ಪ ಅಮ್ಮಂದು 25th ಆ್ಯನಿವರ್ಸರಿ ಇದೆ. ಸೊ ಅದನ್ನು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ಅವ್ರಿಗೆ ಕೇಕ್ ತಗೊಬಂದು ಕಟ್ ಮಾಡಿಸ್ತೀವಿ ಅಂತ ಏನು ಗೊತ್ತಿಲ್ಲ. ಸೊ ನಾನು ನನ್ನ ತಂಗಿ ಎಲ್ಲ ಸೇರ್ಕೊಂಡು ಕಟ್ ಮಾಡಿಸೋಣ ಅಂತ ಹೇಳಿ ತೊಗೊಂಡೋಗೋಣ ಅಂತ ಹೋಗ್ತಾಯಿದ್ದೀನಿ ಊರಿಗೆ. ಸೊ ನೋಡಿ, ಇಲ್ಲೆಲ್ಲ ಏನಪ್ಪ ಅಂತ ಅಂದರೆ ತುಂಬ ಚೆನ್ನಾಗಿತ್ತು ನಡ್ಕೊಂಡು ಹೋಗೋಕ್ಕೆ. ಇವಾಗೆಲ್ಲ ನಡೆಯೋಕ್ಕೆ ಆಗಲ್ಲ, ಹಂಗೆ ಮಾಡಿಬಿಟ್ಟಿದ್ದಾರೆ ನೀರೆಲ್ಲ ಬಿಟ್ಟು. ಸೊ ಮನೆಗೆ ಹೋಗಿ ಕೇಕ್ ಕಟ್ ಮಾಡಿಸಿ ಊಟ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಬೇಕು. ಸೊ ಇಷ್ಟೇ ಇವತ್ತಿಂದು. ಸೊ ಬನ್ನಿ ನೋಡೋಣ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ, ಏನೇನೆಲ್ಲ ಫನ್ ಇರುತ್ತೆ. ಈ ವಿಡಿಯೋ ಫುಲ್ ನೋಡಿ. ಸೊ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ನ ಮಾಡಿ ಅಂತ ಹೇಳ್ತಾ ಸೊ ಕಂಟಿನ್ಯೂ ಮಾಡೋಣ. ಹಾಯ್ ಮಾಡಿ. ಹಾಯ್ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಹೆಸರು ಹೇಳು. ಚಾನಲ್ ಸ್ನೇಹಗೌಡ. ಅಷ್ಟೇ ಗಾಯ್ಸ್. ಹಾಯ್ ಗಾಯ್ಸ್, ಸಬ್ಸ್ಕ್ರೈಬ್ ಟು ಸ್ನೇಹಗೌಡ ಯೂಟ್ಯೂಬ್ ಚಾನಲ್. ಇದು ಬಂದು ನಮ್ಮ ಮನೆ ಹೊಸ ಕರು. ನಮ್ಮ ಹಸು ಇವಾಗ ರೀಸೆಂಟ್ ಅಂತ ಅಂದರೆ 1 ದಿನ ಆಯ್ತು ಅಷ್ಟೇ ಇದು ಕರು ಹಾಕಿ. ಅದನ್ನು ನೋಡೋಣ ಅಂತ ಬಂದಿದೆ. ತುಂಬ ಚೆನ್ನಾಗಿತ್ತು. ಎಷ್ಟು ಕುಣಿದಾಡ್ತಾನೆ ಇತ್ತು. ಇದಂತೂ ನಿಂತ್ಕೋತಾನೆ ಇರಲಿಲ್ಲ. ನೋಡ್ಬಿಟ್ಟು ಏನಾದರೂ ಕೊಡ್ತಾರೇನೋ ಅಂತ ತಿನ್ನೋಕ್ಕೆ. ಇವತ್ತು ಶಿವರಾತ್ರಿಗೆ ಮುಂಚೆ ನಮ್ಮ ಊರಲ್ಲಿ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಅದಕ್ಕೆ ನಮ್ಮ ಊರಿನ ದೇವ್ರು ಕೂಡ ತೊಗೊಂಡೋಗಿದ್ರು. ಅದಕ್ಕೆ ದೇವಸ್ಥಾನ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ಇವಾಗ ದೇವಸ್ಥಾನಕ್ಕೆ ಕಾಯ್ತಾ ಇದ್ದೀವಿ, ಪೂಜೆ ದೇವ್ರಿಗೆ ತರ್ತಾರೆ ಇವಾಗ ಅಂತ ಹೇಳಿ. ನಮ್ಮ ಕಡೆ ಏನಪ್ಪ ಅಂತ ಅಂದರೆ ಅದೇ ದೇವ್ರು ಹೋಗುತ್ತಲ್ವ, ಹಾಗಾಗಿ ಅವ್ರವ್ರ ಮನೆ ಮುಂದೆ ರಂಗೋಲಿ ಹಾಕ್ಕೋತೀವಿ. ಸೊ ಈ ಕಡೆ ಅವರೆಲ್ಲ ಅವ್ರು ಹಾಕ್ಕೊಂಡಿದ್ದಾರೆ, ನಮ್ಮ ಮನೆ ಮುಂದೆ ನಾವು ಹಾಕ್ಕೋತೀವಿ. ಮತ್ತು ಬೇರೆಯವ್ರ ಮನೆ ಮುಂದೆ ಬೇರೆಯವರು ನೀರು ಹಾಕ್ಬಿಟ್ಟು 2 3 ರಂಗೋಲಿನ ಹಾಕ್ಕೋತಾರೆ.
ನಾವು ನಮ್ಮ ಅಪ್ಪ ಅಮ್ಮಂಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಹಿಂಗೆ ಮಾಡಿದ್ವಿ. ಅವ್ರಿಗಂತೂ ಕೇಕ್ ಕಟ್ ಮಾಡಿಸೋದು ಇಷ್ಟನೇ ಇರಲಿಲ್ಲ. ಸೊ ಡೆಕೋರೇಷನ್ ಎಲ್ಲ ಏನು ಮಾಡಿರಲಿಲ್ಲ, ಹಾಗೆ ಪೇಸ್ಟ್ರಿ ಕೇಕ್ ತೊಗೊಬಂದು ಕಟ್ ಮಾಡಿಸೋಣ ಅಂತ ಹೇಳಿ ಕೇಕ್ ತೊಗೊಬಂದಿದ್ವಿ ಅಷ್ಟೇ. ಅವರಂತೂ ಅಯ್ಯೋ ಇದೆಲ್ಲ ಯಾಕೆ ಅಂತ ಎಲ್ಲ ಕೇಳ್ತಾಯಿದ್ರು. ಹೆಂಗೋ ಹಿಂಸೆ ಮಾಡಿ ಕಟ್ ಮಾಡಿಸಿದ್ವಿ. ಕೇಕೆಲ್ಲ ಕಟ್ ಮಾಡಿಸಾದ್ಮೇಲೆ ಊಟ ಎಲ್ಲ ಮಾಡಿಕೊಂಡು ದೇವಸ್ಥಾನ ಹತ್ರ ಹೋದ್ವಿ. ದೇವಸ್ಥಾನ ಹತ್ರ ದೇವ್ರು ಬಂದಿತ್ತು, ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಮನೆ ಕಡೆ ಬರೋಷ್ಟ್ರಲ್ಲಿ ತುಂಬ ಟೈಮ್ ಆಗಿತ್ತು. ಲಿಂಗದ ಬೀರನೂ ಕರೆಸಿದ್ರು. ಅದನ್ನೆಲ್ಲ ನೋಡಿಕೊಂಡು ದೇವ್ರನ್ನೆಲ್ಲ ಪೂಜೆ ಮಾಡಿಸಿ ದೇವ್ರಿಗೆ ಹಣ್ಣು ಕೈ ಎಲ್ಲ ಮಾಡಿಸಿ ಮತ್ತೆ ಮನೆಗೆ ಹೋಗಿ ಮಲ್ಕೊಳ್ಳೋಷ್ಟರಲ್ಲಿ ತುಂಬ ಟೈಮ್ ಆಗಿತ್ತು. ಆಲ್ಮೋಸ್ಟ್ 1 ಆಗಿತ್ತು ಅನಿಸುತ್ತೆ, 1 o'clock ಆಗಿತ್ತು. ಸೊ ಇವತ್ತಿನ ಬ್ಲಾಗ್ ಹೀಗಿತ್ತು.